ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಷಿತ್ ವ್ಲಾಗ್ಸ್. ಸೊ ನಾವಿವತ್ತು ಒಂದು ಸಿಂಪಲ್ ಆಗಿರುವ ಚಟ್ನಿ ಹೇಗೆ ಮಾಡೋದು ಅಂತ ನೋಡುವ. ಯಾವ ಚಟ್ನಿ ಅಂತ ಕೇಳ್ತಾ ಇದ್ದೀರಾ, ಬನ್ನಿ ನೋಡುವ. ನಾವು ಊರಿಗೆ ಹೋಗಿದ್ವಲ್ಲ, ಊರಿಂದ ಹೋಗಿ ಬರುವಾಗ ನೋಡಿ ಈ ಎಲೆ ತಂದಿದ್ದೇನೆ. ಇದು ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಮಂಗಳೂರು ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ ನಾವು. ಸೊ ಇದಕ್ಕೆ ಬ್ರಾಹ್ಮಿ ಎಲೆ, ಒಂದೆಲಗ ಎಲೆ, ಇಲ್ಲ ತುಳುವಲ್ಲಿ ತಿಮರೆ ಅಂತ ಹೇಳ್ತೇವೆ. ಸೊ ಇದು ತೋಟದಲ್ಲೆಲ್ಲ ನಿಮಗೆ ಸಿಗ್ತದೆ. ಇದನ್ನು ಬೇರೆ ಸಮೇತ ನಾವು ನೋಡಿ ಈ ಥರ ತಗೋಬೇಕು. ಬರೀ ಎಲೆ ತಗೊಂಡ್ರೆ ಸ್ವಲ್ಪ ಕಹಿ ಆಗ್ತದೆ ಚಟ್ನಿ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಬಾಡಿ ಹೀಟ್ ಕಮ್ಮಿ ಮಾಡ್ತದೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸ್ತದೆ. ಚಿಕ್ಕ ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ಅವರಿಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 5 ಎಲೆ ಇಲ್ಲಾಂದರೆ 3 ಎಲೆ ಈ ಥರ ತಿನ್ನಲಿಕ್ಕೆ ಕೊಡ್ತಾರೆ. ಸೊ ನಾನು ಚಿಕ್ಕದಿರುವಾಗ ಈ ಥರ ಎಲ್ಲ ತಿಂದಿದ್ದೇನೆ. ನನ್ನ ಅಮ್ಮ ತಿನ್ನಲಿಕ್ಕೆ ಕೊಡ್ತಾ ಇದ್ರು. ಸೊ ಇದ್ರ ಚಟ್ನಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಲ್ಲ, ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ನೋಡಿ ಈ ಥರ ಎಲ್ಲ ಕೆಲವು ಹಳದಿ ಆಗಿರ್ತದೆ, ಅದನ್ನೆಲ್ಲ ತೆಗೆದುಕೊಳ್ಳಿ. ಇದು ಊರಿಂದ ತಂದು 1 ವಾರ ಆಯ್ತು. ಆ್ಯಕ್ಚುಲಿ ನಾನು ಪ್ಲಾಸ್ಟಿಕ್ಕಲ್ಲಿ ಕಟ್ಟಿಟ್ಟಿದ್ದೆ. ಸೊ ನೋಡಿ 1 ವಾರ ಆದರೂ ಇಷ್ಟು ಫ್ರೆಶ್ ಉಂಟು ಇನ್ನು ಕೂಡ. ಫಸ್ಟ್ ಬೇಗ ಬೇಗ ತೊಳೆದುಕೊಳ್ಳುವ. ನೋಡಿ ಈಗ ಒಂದೆಲಗ ಎಲೆ ಎಲ್ಲ ನೀಟಾಗಿ ತೊಳ್ಕೊಂಡಾಯ್ತು. ಇವಾಗ ನಾವು ಮಿಕ್ಸಿಗೆ ಹಾಕಿ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡುವ. ಸೊ ಯೂಶ್ವಲಿ ಇದನ್ನು ಅರಿವ ಕಲ್ಲಿರ್ತದಲ್ಲ, ಅದರಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ಎಲ್ಲ ಮಿಕ್ಸಿಯಲ್ಲೇ ಮಾಡೋದಲ್ಲ, ಬನ್ನಿ ಮಾಡುವ. ಸೊ ಕೆಲವರು ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಫ್ರೈ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಹೀಗೆ ಹಸಿಯನ್ನೇ ತಗೊಳ್ಳಿ. ಇದೆಲ್ಲ ಹಾಕೋ ನಾವು. ಈ ಒಂದೆಲಗ ಎಲೆಗಿಂತ ತೆಂಗಿನ ತುರಿ ಜಾಸ್ತಿ ಇರಬೇಕು. ನೋಡಿ ಇಷ್ಟು. ಇದಕ್ಕೆ ಹುಣಸೆ ಸ್ವಲ್ಪ ಜಾಸ್ತಿ ಬೇಕು. ಇದೆಲ್ಲ ಹಾಕುವ ಇಷ್ಟು. ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕ್ತಿದ್ದೇನೆ. ಇದು ಕಲ್ಲುಪ್ಪೇ ಬೇಕು ಅಂತ ಇಲ್ಲ, ಯಾವ್ದು ಕೂಡ ಆಗ್ತದೆ. ಪುಡಿ ಉಪ್ಪು ಇದ್ರೂ ಕೂಡ ಆಗ್ತದೆ. ಇಷ್ಟು ಹಾಕೊಳ್ಳುವಾಗ ಮತ್ತೆ ಕಮ್ಮಿಯಾಗಿ ಹಾಕೋಬೋದು. ಇದು ನೋಡಿ ಇದರಲ್ಲಿ ಒಂದು ಇಷ್ಟು ಹಾಕುವ. ಮಂಗಳೂರು ಕಡೆ ಎಲ್ಲ ಇದಕ್ಕೆ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ. ಸೊ ಇದು ನೋಡಿ ತೊಟ್ಟು ತೆಗಿಬೇಕು ಅಂತ ಎಲ್ಲ ಇದರದ್ದು. ಇದು ಸಮೇತ ಇಷ್ಟು ಹಾಕುವ. 1, 2 ಹಾಕ್ತೇನೆ, ಕಮ್ಮಿ ಆದರೆ ಖಾರ. ಸೊ ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಆದಷ್ಟು ಗಟ್ಟಿಯ ಮಾಡಬೇಕು ಈ ಚಟ್ನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋ, ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡುವ. ಚಟ್ನಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಐಡಿಯಾ ಮಾಡುವ. ನಾನು ಚಿಕ್ಕದಿರುವಾಗ ನಮ್ಮ ಕೂಡ ಹೀಗೆ ಮಾಡ್ತಿದ್ರು. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೊಳ್ಳಿ, ಬಿಸಿ ನೀರು ಹಾಕ್ಕೊಳ್ಳೋದು. ಮತ್ತು ಈ ನೀರೆಲ್ಲ ಇರ್ತದಲ್ಲ, ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೇಕು, ಚೆಂದ ಇರ್ತದೆ ಅದು ಕೂಡ ಟೇಸ್ಟ್. ಸ್ವಲ್ಪ ಹಾಕ್ಕೊಳ್ಳುವ. ನೋಡಿ ನೆಕ್ಸ್ಟ್ ನಾವು ತೊಳಿತೇವಲ್ಲ ಲಾಸ್ಟಿಗೆ, ನಾವು ಸ್ವಲ್ಪ ಬಿಸಿನೀರು ಹಾಗೆ ಹಾಕ್ಕೊಳ್ಳಿ. ನೀವು ಬಿಸಿನೀರು ಕುಡಿಯೋರಂದರೆ ಇದನ್ನೆಲ್ಲ ನೀರು ತೆಗೆದುಕೊಂಡು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಹಾಗೆ ಚಂದ, ಕುಡಿಲಿಕ್ಕೆ ಚಂದ ಇರ್ತದೆ ಇದು. ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ತಿಮರೆ. ಇದಕ್ಕೆ ಸ್ವಲ್ಪ ಮಜ್ಜಿಗೆ, ಮೊಸರು ಇರ್ತದಲ್ಲ, ಮೊಸರು ಹಾಕ್ಕೊಂಡು ಕೂಡ ಕುಡಿದ್ರೆ ಚಂದ ಇರ್ತದೆ. ಒಂದು ಥರ ಕೂಡ ಮಾಡ್ಕೊಳ್ಬೋದು. ಇದನ್ನೇ ನೀರು ಮಾಡೋದು, ಅದಕ್ಕೆ ಮೊಸರು ಹಾಕ್ಕೊಳ್ಳೋದು. ಮೊಸರು ಹಾಕಿ ಮಿಕ್ಸ್ ಮಾಡಿ ಹಾಗೆ ಕುಡಿಲಿಕ್ಕೆ ಕೂಡ ಒಳ್ಳೆಯದು. ಜ್ಯೂಸ್ ಥರ ಕುಡಿಲಿಕ್ಕೆ ಆಗ್ತದಲ್ಲ. ಈಗ ಮಧ್ಯಾಹ್ನ ಎಲ್ಲ ತೋಟಕ್ಕೆಲ್ಲ ಹೋಗಿ ಬಂದಿರ್ತೇವೆ ನಾವು, ಸುಸ್ತಾಗಿರ್ತದಲ್ಲ, ದೇಹಕ್ಕೆ ಕೂಡ ಒಳ್ಳೆಯದು. ಇದು ತಂಪು ಮಾಡ್ತದೆ. ನೋಡಿ ಈ ಥರ ಉಂಟು ಅದು. ಈ ಚಟ್ನಿ ಬಾಯ್ಲ್ಡ್ ರೈಸ್ ಗಂಜಿ ಇರ್ತದಲ್ಲ
ಅದರೊಟ್ಟಿಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಸೂಪರಾಗಿರ್ತದೆ.